ಅಶು, ಹಾ ನಂದೊಂದು ಪ್ರಶ್ನೆ. ಹಾ, ಇದು ನನ್ನ ಚಿನ್ನಮ್ಮ. ಪ್ರಶ್ನೆ ಅನ್ನೋದಕ್ಕಿಂತ ಸಾಕಷ್ಟು ಜನರ ಪ್ರಶ್ನೆ ಇದು. ಹ್ಮ್ ಏನಪ್ಪಾ ಅಂತ ಅಂದ್ರೆ, ಹ್ಮ್ ತುಂಬಾ ನೆಗೆಟಿವ್ ಆಗಿ ಅಂದ್ರೆ ಹ್ಮ್ ನೆಗೆಟಿವ್ ವೈಬ್ರೇಷನ್ ಅಲ್ಲೇ ನಾವಿದೀವಿ. ಹ್ಮ್ ಫಾರ್ ಎಕ್ಸಾಂಪಲ್, ನನ್ನ ಗಂಡ ನನ್ನನ್ನು ಇಷ್ಟಪಡ್ತಾ ಇಲ್ಲ, ಹ್ಮ್ ನನ್ನ ಹೆಂಡತಿ ನನ್ನ ಇಷ್ಟಪಡ್ತಾ ಇಲ್ಲ, ಹ್ಮ್ ನಮ್ಮ ಅತ್ತೆ ಇಷ್ಟಪಡ್ತಾ ಇಲ್ಲ, ನನ್ನ ಹ್ಮ್ ಮಕ್ಕಳು ಇಷ್ಟಪಡ್ತಾ ಇಲ್ಲ, ಅಥವಾ ನನ್ನ ಮಕ್ಕಳು ಹೇಳಿದಂಗೆ ಕೇಳ್ತಾ ಇಲ್ಲ, ಹ್ಮ್ ನಮ್ಮ ಮನೆಗೆ ಬರ್ತಾ ಇರುವಂತ ದುಡ್ಡು ಯಾವುದು ನಿಲ್ತಾ ಇಲ್ಲ, ಹ್ಮ್ ಫೈನಾನ್ಷಿಯಲಿ ಸಖತ್ ಪ್ರಾಬ್ಲಮ್ ಇದೆ, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದೆ, ಹಾಗೆ ರಿಲೇಶನ್ಶಿಪ್ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ. ಮನೇಲಿ ಪದೇ ಪದೇ ಜಗಳ, ನೆಮ್ಮದಿನೇ ಇಲ್ಲ ಅಂತ ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ ಅಶು. ಸೊ ಅಂಥವ್ರು, ಅದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಪಾಸಿಟಿವ್ ಆಗಿ ಇರಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು? ಇದನ್ನ ನಾವು ತುಂಬಾ ಕಡೆ ಗಮನಿಸ್ತೀವಿ. ಈಗ ಒಂದು ರೂಮ್ ತುಂಬಾ ಕತ್ಲೆ ಇದ್ರು ಕೂಡ ಒಂದೇ ಒಂದು ದೀಪ ಹಚ್ಚಿದ ತಕ್ಷಣ ಹೆಂಗೆ ಕತ್ಲೆ ಮಾಯ ಆಗುತ್ತೆ, ಅದೇ ರೀತಿಯಾಗಿ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ನೆಗೆಟಿವನ್ನ ಜಾಸ್ತಿ ಮಾಡ್ತಿದ್ದಾರೆ. ನೆಗೆಟಿವ್ ವೈಬ್ರೇಷನ್ಸ್ನ ಪದೇ 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 ಎಲ್ಲ ನಾವು ಹೇಳ್ತೀವಿ ದೇವ್ರ ಜಪ ಮಾಡಿ ಅಂತ, ಇವ್ರು ನೆಗೆಟಿವಿಟಿನ ಜಪ ಮಾಡ್ತಾ ಇದ್ದಾರೆ. 24 ಗಂಟೆ ನೆಗೆಟಿವ್ ಜಪ ಮಾಡ್ತಾ ಇದ್ರೆ ಮನೆ ತುಂಬ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಈ ನೆಗೆಟಿವಿಟಿಯಲ್ಲಿ ಏನಾಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಶಾಂತಿ ನೆಮ್ಮದಿ ಹಾಳಾಗುತ್ತೆ, ಜಗಳ ಆಗ್ತಾ ಇರುತ್ತೆ, ಮನಸ್ತಾಪ ಉಂಟಾಗುತ್ತೆ. ಅವಾಗೇನಾಗುತ್ತೆ, ಈ ಜೀವನನೇ ಸಾಕಪ್ಪ ಇದೆ ಅಂತ ಜೀವನ ಮಾಡ್ತಾ ಇದ್ದೀವಿ ಅನ್ನಂಗೆ ಆಗುತ್ತೆ. ಅವಾಗೇನಾಗುತ್ತೆ, ಒಳ್ಳೆ ಹಣ ಬರಲ್ಲ, ಒಳ್ಳೆ ಅವಕಾಶಗಳು ಬರಲ್ಲ, ಏನು ಒಳ್ಳೇದು ನಡೆಯೋದೇ ಇಲ್ಲ. ಸೊ ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಂದೇ ಒಂದು ಕೃತಜ್ಞತೆಯ ದೀಪ ಹಚ್ಚಬೇಕು. ಕೃತಜ್ಞತೆಯ ದೀಪ. ಕೃತಜ್ಞತೆಯ ದೀಪ. ಓಕೆ. ಕೃತಜ್ಞತೆಯ ದೀಪ ಅಂದ್ರೆ ಏನಿಲ್ಲ, ಮನೇಲಿ ಎಷ್ಟೇ ಜನ ಇರಲಿ ಆಯ್ತಾ, ಅಷ್ಟು ಜನ ಯಾರೋ ಒಬ್ರು, ಪ್ರತಿಯೊಬ್ರು ಮಾಡ್ಬೇಕಂತ ಹೇಳಿ ಯಾರೋ ಒಬ್ರಾರು ಪಾಸಿಟಿವ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ನಾವೇ ಮಾಡ್ತಿದೀವಿ, ಫೋನ್ ನೋಡಕ್ ಹೋಗ್ತಿದೀವಿ. ಅದ್ರ ಮೇಲೆ ಕಣ್ಣು ಬಿಟ್ಟ ತಕ್ಷಣ, ಅದು ಕಣ್ಣು ಎಚ್ಚರ ಆದ ತಕ್ಷಣ ಕಣ್ಣು ಮುಚ್ಕೊಂಡೆ ಭಗವಂತನಿಗೆ ಧ್ಯಾನ ಮಾಡಬೇಕು, ಒಳ್ಳೆ ಪ್ರಾರ್ಥನೆ ಮಾಡಬೇಕು. ಭಗವಂತ ಎಷ್ಟೆಲ್ಲ ಕೊಟ್ಟಿದೆ ನನಗೆ, ಅದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದ ಅಂತ ನಿಮಗೆ ಯಾವ ದೇವ್ರು ಇಷ್ಟ ಆ ದೇವರಿಗೆ ಪ್ರಾರ್ಥನೆ ಮಾಡಿ. ಆ ರೀತಿ ಈಗಿರುವ ಎಲ್ಲ ವಿಚಾರ ಬಗ್ಗೆ ಭಗವಂತಿಗೆ ಆಶೆ ಎಷ್ಟೊಂದು ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಾವು ಪಾಸಿಟಿವ್ ಅಂದರೆ ಕೃತಜ್ಞತೆಯನ್ನು ಹೊಂದಿದ್ರೆ, ನಾವು ಯಾವ್ದ್ರ ಬಗ್ಗೆ ಕೃತಜ್ಞತೆ ಇಟ್ಕೋತೀವಲ್ಲ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾವ ನಾವು ಕೃತಜ್ಞತೆ ಇಟ್ಕೋತೀವಲ್ಲ ಆ ವಿಷಯ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒಂದು ಸಣ್ಣ ಉದ್ಯೋಗನೇ ಇರಲಿ, ಭಗವಂತ ಒಳ್ಳೆ ಒಂದು ಉದ್ಯೋಗ ಕೊಟ್ಟಿದೆಯಾ ಧನ್ಯವಾದ, ಒಂದು ಮನೆ ಕೊಟ್ಟಿದ್ದಾರಾ ಧನ್ಯವಾದ, ಒಂದು ನನ್ನವರು ಅಂತ ಹೇಳ್ಕೊಳಕ್ಕೆ ಒಬ್ರು ಇದ್ದಾರಾ ಧನ್ಯವಾದ, ಸ್ವಲ್ಪನಾರು ಆರೋಗ್ಯ ಚೆನ್ನಾಗಿದೆಯಾ ಧನ್ಯವಾದ, ಬದುಕಿರೋದಕ್ಕೆ ಧನ್ಯವಾದ. ಧನ್ಯವಾದ ಹೇಳ್ತಾ ಹೋದಾಗ ಈ ಪ್ರತಿಯೊಂದು ವಿಚಾರನೂ ಅದ್ಭುತವಾಗಿ ಬದಲಾಗುತ್ತೆ. ಯಾಕೆ ಗೊತ್ತಾ, ಕೃತಜ್ಞತೆ ಅನ್ನೋದು ಒಂದು ದೈವಿಕ ವಿಚಾರ. ಅದು ನಿಮ್ಮೊಳಗೆ ಕ್ರಿಯೇಟ್ ಆದಾಗ ಎಲ್ಲ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಕೃತಜ್ಞತೆಯ ದೀಪವನ್ನು ಹಚ್ಚೋಣ. ಅಶು, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಈ ಕೃತಜ್ಞತೆ ಅಂತ ಬಂದಾಗ ನನಗೆ ಅದೊಂದು ನೆನಪಾಯ್ತು. ಏನಪ್ಪಾ ಅಂದ್ರೆ, ನಾನು ಮೊದ್ಲಿಂದನೂ ಏನೇ ತಗೊಂಡ್ರಾಗ್ಲಿ ಅಥವಾ ಯಾರೇ ನನಗೆ ಏನೇ ಕೊಟ್ಟರಾಗ್ಲಿ, ಅದು ನನ್ನ ಹತ್ರ ಯಾವುದೇ ಇರೋದಿಕ್ಕಾಗ್ಲಿ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ. ಸೊ ನಾನು ಪ್ರತಿ ಸಲ ಅದನ್ನ ಓಪನ್ ಮಾಡಿದಾಗ್ಲೂ ನಾನು ಅದಕ್ಕೆ ಒಂದು ಥ್ಯಾಂಕ್ ಹೇಳ್ತೀನಿ. ಯಾಕೆಂದ್ರೆ ನಾನು ಲ್ಯಾಪ್ಟಾಪ್ ಇಂದಾನೇ ನಾನು ಇವಾಗ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ಫಸ್ಟ್ ನಾನ್ ವೆಜ್ ಮಾಡ್ತಾ ಇದ್ದೆ, ಈ ತರ ನಮ್ಮ ಹತ್ರ ಎಲ್ಲ ವಸ್ತುಗಳು ಇರ್ತಲ್ಲ, ಅದು ತೆಗೆದ ಕೃತಜ್ಞತೆ ಬರ್ತಾ ಇರ್ಲಿಲ್ಲ ನನಗೆ. ಬೇರೆಯವ್ರ ಹತ್ರ ಎಷ್ಟು ಚೆನ್ನಾಗಿದೆ, ಇದು ಸರಿ ಇಲ್ಲ, ಹೀಟ್ ಆಗುತ್ತೆ, ಡಬ್ಬಲ್ ಲ್ಯಾಪ್ಟಾಪ್ ಅಂತೆಲ್ಲ ಹೆಸರು ಇಟ್ಬಿಟ್ಟಿರ್ತೀವಿ. ಹೌದು, ನಮ್ಮ ವಸ್ತುಗಳನ್ನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ. ಇದು ಚೆನ್ನಾಗಿಲ್ಲ, ಇದಕ್ಕಿಂತ ಅಪ್ಪ ಚೆನ್ನಾಗಿದ್ರೆ ಇದು ಚೆನ್ನಾಗಿಲ್ಲ, ಇದಕ್ಕಿಂತ ಇದಾಗಿದ್ರೆ ಚೆನ್ನಾಗಿರ್ತಿತ್ತು, ಅದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಹತ್ರ ಇರೋ ವಸ್ತುಗಳನ್ನ ಇಷ್ಟಪಡ್ದೇನೆ ಅಥವಾ ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಇರ್ದೇನೆ ನಾವು ಬೇರೆ ವಸ್ತುಗಳಿಗೆ ಆಸೆ ಪಡ್ತೀವಿ. ಈಗ ನಾನೇನ್ ಮಾಡ್ತಾ ಇದ್ದೆ ಗೊತ್ತಾ, ಅದೇ ರೀತಿ ವಸ್ತುಗಳು ಅಷ್ಟೇ ಹೇಳಿದ್ನಲ್ಲ, ಅದೇ ರೀತಿ ನಿಮ್ ಕಾಲೇಜ್ ಹೆಂಗಿದೆಯಪ್ಪ, ನಮ್ಮ ಕಾಲೇಜ ಡಬ್ಬ ಕಾಲೇಜು, ನೀವು ವರ್ಕ್ ಮಾಡೋದು ಕಂಪ್ನಿ ಹೆಂಗಿದೆ, ಇದ್ರಷ್ಟು ನರಕ ಇನ್ಯಾವುದೂ ಇಲ್ಲ. ಈ ರೀತಿ ಮನಸ್ಥಿತಿ ನಂದಾಗಿತ್ತು, ಅದಕ್ಕೆ ಜೀವನ ಆ ರೀತಿ ಇತ್ತು. ಹೌದು, ನಾನ್ ಡ್ಯಾಡಿ ಹೇಳ್ಕೊಟ್ಟಿರೋ ಅಂತ ಒಂದು ವಿಷಯ ಇದು. ಎಲ್ಲಾ ವಿಷಯಕ್ಕೂ ನಿನ್ನ ಹತ್ರ ಏನಿದೆ ಅದು ಒಂದು ಕಡ್ಡಿ ಆಗಿದ್ರು ಸಹ, ಸೊ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಅಲ್ವಾ. ಸೊ ಅವಾಗ ನನಗೆ ಅದ್ರಲ್ಲಿ ಅದನ್ನ ತಗೊಂಡಾಗ್ಲಿ ಅದನ್ನ ಇಟ್ಕೊಂಡಾಗ್ಲಿ ಆಗುವಂತ ಖುಷಿ ಬೇರೆದ್ರಲ್ಲಿ ಸಿಗೋದೇ ಇಲ್ಲ. ಕೆಲವು ಸಲ ಏನ್ ಮಾಡಿದೀನಿ ಗೊತ್ತಾ, ನನ್ಗೆ ಯಾರೋ ಒಬ್ರು ಸಹಾಯ ಮಾಡಿದ್ದಾರೆ, ಬಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತ್ಬಿಟ್ಟಿದೀನಿ, ಹಂಗೆ ಬಂದ್ಬಿಟ್ಟೆ. ಸೊ ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ವಲ್ಲ, ಹೆಂಗಾದ್ರೂ ಮಾಡ್ಬೇಕು, ಫಸ್ಟ್ ಹೇಳ್ಬಿಡ್ಬೇಕು ಅಂತ ಮತ್ತೆ ಓಡೋಗಿ ಅವ್ರಿಗೆ ಇರೋ ಹತ್ರ ಪ್ಲೇಸಿಗೆ ಹೋಗಿ ನೀವು ಇದನ್ನ ನೀವು ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ, ಅವಾಗ ಮನಸ್ಸು ಎಷ್ಟು ನಿರಾಳ ಆಯ್ತು ಗೊತ್ತಾ. ಫೀಲಿಂಗ್ ಇದೆಯಲ್ಲ ಅಶು, ವಂಡರ್ಫುಲ್. ನಾನು ಮೊದಲಿಗೆ ಹೇಳೋದು, ನಾನು ಇಲ್ಲೊಂದು ಮಾತು ಹೇಳ್ಬೇಕು. ಫಸ್ಟ್ ನಾವು ನಮ್ಮ ಮನಸ್ಥಿತಿ ಹೆಂಗಿತ್ತು, ನನ್ನ ಮನಸ್ಥಿತಿ ಹೆಂಗಿತ್ತಂದ್ರೆ, ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು,
ಅವ್ರು ಮಾಡೋ ಕೆಲಸ ತಾನೇ ಮಾಡಬೇಕಾದ ಕೆಲಸ ತಾನೇ ಮಾಡ್ತಿರೋದು. ಯಾರೋ ಸಪ್ಲೈಯರ್ ಯಾರೋ ಸಪ್ಲೈಯರ್ ಇದ್ದಾನೆ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಕೆಲಸ ಮಾಡ್ತೀರಿ ಬ್ಯಾಂಕಲ್ಲೋ ಇಲ್ಲ ಕೆಲಸ ಮಾಡ್ತಿದ್ದಾನೆ, ಅವ್ನಿಗೆ ಸಂಬಳ ಕೊಡ್ತಿದ್ದಾರೆ ತಾನೆ, ಮಾಡೋ ಕೆಲಸ ತಾನೇ ಮಾಡ್ತಿದ್ದಾನೆ, ನಾವೇ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಆ ಥರ ಮನಸ್ಥಿತಿ ಇತ್ತು ನಮ್ದು. ಈ ತರ ಒಂದು ತಪ್ಪುಗಳನ್ನ ನಾವು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿರ್ತೀವಿ, ಬಟ್ ನಮಗೆ ಅದು ಅರ್ಥ ಆಗಿರಲ್ಲ ಅಥವಾ ಗೊತ್ತಿರಲ್ಲ ಕೆಲವು ವಿಷಯಗಳು. ಸೊ ಹಾಗಾಗಿ ಸ್ನೇಹಿತರೆ, ಯಾವುದೇ ವಿಷಯಕ್ಕಾಗಿರ್ಲಿ ನೀವು ಆ ವಿಷಯಕ್ಕೆ ಕೃತಜ್ಞತೆರಾಗಿರ್ಬೇಕು. ಹಾಗಾಗಿ ಅಶು ಹೇಳ್ತಾ ಇರೋದು, ಕೃತಜ್ಞತೆನ ದೀಪ ಹಚ್ಚಿ. ಬೆಳಗ್ಗೆ ಎದ್ದು ಕೂಡಲೇ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ನಮ್ಮ ಹತ್ರ ಇರೋದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಂದು ವಿಚಾರಕ್ಕೂ ತಂದೆ ತಾಯಿಗಳಿಗೆ, ಗುರುಗಳಿಗೆ, ದೇವರಿಗೆ, ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಹೇಳೋಣ. ಆಗ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಾವು ಇದನ್ನ ಇಷ್ಟು ದೊಡ್ಡದಾದ್ಮೇಲೆ ಕಲ್ತಿದ್ದೀವಿ ಆಯ್ತಾ. ಈ ವಿಷಯಗಳು ನಮಗೆ ತಿಳಿಯೋದಕ್ಕೆ ತುಂಬಾ ದಿನ ಆಯ್ತು. ಆದ್ರೆ ಇಂಥ ವಿಷಯಗಳನ್ನ ನಾವು ಮಕ್ಕಳಿಗೆ ಇವಾಗಲಿಂದನೇ ಹೇಳ್ಕೊಡ್ಬೇಕು. ಹೌದು, ಇದನ್ನ ನಾವು ಮಾಡ್ತಾ ಬಂದ್ರೆ ನಮಗೆ ನೋಡ್ತಾ ಅವ್ರ ಅರಿವಿಲ್ದಂಗೆ ಅವ್ರು ಕಲಿತಾರೆ. ಆ ತರ ಕಲಿಬೇಕಲ್ವ ಮಕ್ಕಳು. ಅವರಾಗೆ ಕಲಿಯೋದಕ್ಕಿಂತ ಜಾಸ್ತಿ ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ. ಸೊ ಅದು ಇದರಿಂದನೇ. ಬಟ್ ಅಷ್ಟು ನೋಡಿದ್ರೆ ಏನ್ ಮಾಡ್ತಿದಾರಪ್ಪ ಅನ್ನೋ ಒಂದು ಡೌಟ್ ಇರುತ್ತೆ, ಬಟ್ ಅವ್ರು ಕ್ಲಾರಿಫೈ ಮಾಡ್ಕೊಳಲ್ಲ. ಅಂತ ಟೈಮಲ್ಲಿ ಮಕ್ಕಳಿಗೆ ಹೇಳಿ ನಾವು ಅದನ್ನ ಕಲಿಸ್ಬೇಕಾಗುತ್ತೆ. ಹೇಳಬೇಕು, ಜೊತೆ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು. ಅವಾಗ ಅವ್ರು ಚೆನ್ನಾಗಿ ಕಲ್ತ್ಕೋತಾರೆ. ನಮ್ಮ ಜೀವನ ಚೆನ್ನಾಗಿರುತ್ತೆ, ಆ ಮಕ್ಕಳ ಜೀವನ ಚೆನ್ನಾಗಿರುತ್ತೆ. ಹೌದು. ನಾನು ಮೊದಲೇ ಹೇಳ್ದಂಗೆ ಕೃತಜ್ಞತೆ ಅನ್ನೋದು ದೈವಿಕ ಗುಣ. ಎಲ್ಲಿ ದೈವಿಕ ಗುಣ ಬರುತ್ತೆ ಅಲ್ಲಿ ಎಲ್ಲ ಅಜ್ಞಾನ ಅಂದ್ರೆ ಕೋಪ, ದ್ವೇಷ, ಕಷ್ಟ, ಅಸೂಯೆ ಎಲ್ಲ ದೂರ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಕೃತಜ್ಞತೆಯ ದೀಪ ಹಚ್ಚೋಣ, ಆನಂದವಾದ ಬದುಕನ್ನು ಬದುಕೋಣ. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಮೆಂಟಲ್ಲಿ ಬರೀರಿ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನು ಸಹ ಕಮೆಂಟಲ್ಲಿ ಬರೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.